ಹಾಯ್ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಟು ಕಾರ್ ಟಾಕ್ಸ್. ನಾನು ಅನಿಲ್ ಕುಮಾರ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ರಿವೀಲ್ ಮಾಡಕ್ ತಗೊಂಡ್ಬಂದಿರೋ ವೆಹಿಕಲ್ ಬಂದು ಹೊಸದಾಗಿ ರಿಲೀಸ್ ಆಗಿರುವ 4th ಜನರೇಷನ್ ಮಾರುತಿ ಸುಜುಕಿ ಸ್ವಿಫ್ಟ್. ಈ ವೆಹಿಕಲ್ ನಿಮಗೆ ತಲುಪಿಸೋದಕ್ಕೆ ನನಗೆ ಸಹಾಯ ಮಾಡಿದವರು ಮುನೀರ್ ಕಾರ್ಸ್ ಹೊಸಪೇಟೆ ಶೋರೂಮ್ ಅವರು. ಮಾರುತಿ ಕಂಪನಿಯ ಯಾವುದೇ ವೆಹಿಕಲ್ಸ್ ನಿಮಗೆ ಬೇಕಾದರೂ ಇಲ್ಲಿ ಶೋರೂಮ್ ಅಲ್ಲಿ ವಿಸಿಟ್ ಮಾಡ್ರಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಪ್ರೊವೈಡ್ ಮಾಡಿರ್ತೀನಿ. ಫೀಲ್ ಫ್ರೀ ಟು ಕಾಂಟ್ಯಾಕ್ಟ್. ಸೊ ಈ ಮಾರುತಿ ಸುಜುಕಿ 4th ಜನರೇಷನ್ ಹೇಗಿದೆ ನೋಡೋಣವಾ? ಟು ಬಿಗಿನ್ ವಿತ್, ಈ ವೆಹಿಕಲ್ ನೋಡ್ತಾ ಇದ್ದೀನಿ ಅಂದ್ರೆ ನನಗೆ ಯಾಕೋ ಮಿನಿ ಕೂಪರ್ ನೋಡ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆ. ಸೈಡ್ ಪ್ರೊಫೈಲ್ ಇಂದ ನೋಡಿದ್ರೆ ಅಲ್ಪ ಸ್ವಲ್ಪ ಅದೇ ರೀತಿ ಕಾಣುತ್ತೆ ನಮಗೆ. ಈ ವೆಹಿಕಲ್ ನಮಗೆ ಒಟ್ಟು 5 ವೇರಿಯಂಟ್ಸ್ ಅಲ್ಲಿ ಬರುತ್ತೆ. LXi, VXi ಆಪ್ಷನಲ್, ZXi ಪ್ಲಸ್ ಅಂತ. ಈ ವೆಹಿಕಲ್ ನಮಗೆ 6 ಮೋನೋಟೋನ್ ಹಾಗೂ 3 ಡ್ಯೂಲ್ ಟೋನ್ ಆಪ್ಷನ್ ಜೊತೆಗೆ ಬರುತ್ತೆ. ಇವತ್ತು ನಾವು ರಿವ್ಯೂ ಮಾಡ್ಲಿಕ್ಕೆ ಅಂತ ತಗೊಂಡ್ ಬಂದಿದೀವಲ್ಲ, ದಿಸ್ ಇಸ್ ZXi ಪ್ಲಸ್. ಇದು ಡ್ಯೂಲ್ ಟೋನ್ ಅಲ್ಲಿ ಇರೋದು. ದಿಸ್ ಇಸ್ ದ ಫ್ರಂಟ್ ಪ್ರೊಫೈಲ್ ಆಫ್ ದಿ ಕಾರ್. ಬಹಳಷ್ಟು ಅಟ್ರಾಕ್ಟಿವ್ ಎಲಿಮೆಂಟ್ಸ್ ಯಾವುದು ಇಲ್ಲ ಅಂದ್ರೂ ಕೂಡ ಬಹಳ ಚೆನ್ನಾಗಿ ಕಾಣುತ್ತೆ ನಮಗೆ ವೆಹಿಕಲ್ ನೋಡ್ಲಿಕ್ಕೆ. ಸೆಂಟ್ರಲ್ ನಮಗೆ ಹ್ಯೂಜ್ ಆಗಿ ಮಾರುತಿ ಸುಜುಕಿ ಲೋಗೋ ಕೊಟ್ಟಿದ್ದಾರೆ. ಕೆಳಗಡೆ ನಮಗೆ ಬಂಪರ್ ಗ್ರಿಲ್ ಏನ್ ನೋಡ್ತಾ ಇದ್ರಲ್ಲ, ರೇಡಿಯೇಟರ್ ಗ್ರಿಲ್, ಇದು ಬ್ಲಾಕ್ ಡೌಟ್ ಆಗಿರೋದು. ಇದ್ರ ಮೇಲೆ ಹನಿಕೋಮ್ ಸ್ಟ್ರಕ್ಚರ್ಸ್ ಕೊಟ್ಟಿದ್ದಾರೆ. ಅಂಡ್ ಫ್ರಂಟ್ ಬಂಪರ್ ನಮಗೆ ಎಂಟೈರ್ ಬಾಡಿ ಕಲರ್ ಬರೋದು. ಲೋಯರ್ ಗ್ರಿಲ್ ಕೂಡ ನಮಗೆ ಬ್ಲಾಕ್ ಡೌಟ್ ಆಗಿರೋದು. ಇದು ಬಾಕ್ಸಿ ಕಟ್ಸ್ ಅಲ್ಲಿ ಕಾಣುತ್ತೆ. ಫ್ರಂಟ್ ಅಲ್ಲಿ ಏನ್ ನೋಡ್ತಾ ಇದೀವಲ್ಲ, ದಿಸ್ ಇಸ್ ದ DRL ಪ್ರೊವೈಡೆಡ್. ಇದು ಬೂಮರ್ಯಾಂಗ್ DRLs ಅಂತ ಹೇಳ್ತೀವಿ, ಯಾಕಂದ್ರೆ ಇದು ಎಲ್ ಶೇಪ್ ಅಲ್ಲಿ ಕಾಣುತ್ತೆ. ನಮಗೆ ಬೂಮರ್ಯಾಂಗ್ ಡಿಸೈನ್ ಬರುತ್ತೆ. ಸೊ DRL ಮೇಲೆ ನಮಗೆ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ನ ಪ್ರೊವೈಡ್ ಮಾಡ್ತಾ ಇದಾರೆ. ಇದು LED ಆಪ್ಷನಲ್ ಇರೋದು. ಅಂಡ್ DRL ಕೆಳಗೆ ನಮಗೆ ಟರ್ನ್ ಇಂಡಿಕೇಟರ್ ನ ಕೊಡ್ತಾ ಇದಾರೆ. ಬಂಪರ್ ಮೇಲೆ ಲೋಯರ್ ಪಾರ್ಟ್ ಅಲ್ಲಿ ನಮಗೆ ಫಾಗ್ ಲ್ಯಾಂಪ್ ನ ಪ್ರೊವೈಡ್ ಮಾಡಿದ್ದಾರೆ. ಇದು LED ಆಪ್ಷನಲ್ ಬರುತ್ತೆ. ನೈಟ್ ಟೈಮ್ ನೋಡ್ಲಿಕ್ಕೆ ನಮಗೆ ವೆಹಿಕಲ್ ಈ ರೀತಿ ಕಾಣುತ್ತೆ ನೋಡ್ರಿ ಲೈಟಿಂಗ್ ಅಲ್ಲಿ. ಸೈಡ್ ಪ್ರೊಫೈಲ್ ಹೋಗೋಕ್ಕಿಂತ ಮುಂಚೆ ಇದರ ಡೈಮೆನ್ಷನ್ಸ್ ನಾನು ನಿಮಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ನೀವು ನೋಡಬಹುದು. ಸೈಡ್ ಪ್ರೊಫೈಲ್ ಇಂದ ಆಗ್ಲೇ ಹೇಳಿದ್ರೆ ನೋಡೋದಕ್ಕೆ ನಮಗೆ ಮಿನಿ ಕೂಪರ್ ಕಂಡಂಗ್ ಆಗತ್ತೆ ಅಂತ. ಡೋರ್ ಮೇಲೂ ಸ್ಲೈಟ್ ಕರ್ವಿಂಗ್ಸ್ ಕೊಟ್ಟಿದ್ದಾರೆ, ಸ್ವಲ್ಪ ಸ್ಪೋರ್ಟ್ಸ್ ಲುಕ್ ಬರ್ಲಿಕ್ಕೆ ಕಾರಿಗೆ. ಅಂಡ್ ಏರೋಡೈನಮಿಕ್ ಸ್ಟ್ರಕ್ಚರ್ ಕೂಡ ಕ್ರಿಯೇಟ್ ಆಗುತ್ತೆ ಇದರಿಂದ. ORVM ಏನ್ ನೋಡ್ತಾ ಇದೀವಲ್ಲ, ಇದು ಗ್ಲಾಸಿ ಬ್ಲಾಕ್ ಅಲ್ಲಿ ಬರೋದು. ಇದ್ರ ಮೇಲೆ ನಮಗೆ ಟರ್ನ್ ಇಂಡಿಕೇಟರ್ ಕೊಡ್ತಾ ಇದಾರೆ. ಹಾಗೂ ದಿಸ್ ಇಸ್ ಎಲೆಕ್ಟ್ರಿಕಲಿ ಫೋಲ್ಡಬಲ್. ಕಮಿಂಗ್ ಟು ದ ಡ್ರೈವರ್ ಸೈಡ್ ಹ್ಯಾಂಡಲ್, ಇದ್ರ ಮೇಲೆ ನಮಗೆ ರಿಕ್ವೆಸ್ಟ್ ಸೆನ್ಸರ್ ಕೊಡ್ತಾ ಇದಾರೆ. ಕಮಿಂಗ್ ಟು ದ ರಿಯರ್ ಡೋರ್, ಮುಂಚೆ ನಮಗೆ ಡೋರ್ ಹ್ಯಾಂಡಲ್ ಮೇಲ್ ಬರ್ತಾ ಇತ್ತು, ಈಗ ನಾರ್ಮಲ್ ಆಸ್ ಯೂಶುವಲ್ ಎಲ್ಲಾ ಕಾರ್ ಕೊಟ್ಟಂಗೆ ಡೋರ್ ಮೇಲೆ ಕೊಡ್ತಾ ಇದಾರೆ. ಇದರಲ್ಲಿ ನಮಗೆ 15 ಇಂಚ್ ಪ್ರಿಸಿಷನ್ ಕಟ್ ಅಲಾಯ್ ವೀಲ್ಸ್ ಬರ್ತಾ ಇರೋದು. ಇದ್ರ ಮೇಲೆ ನಮಗೆ ಡ್ಯುಯಲ್ ಟೋನ್ ಆಫ್ ಫೀಲಿಂಗ್ ಸಿಗುತ್ತೆ, ಯಾಕಂದ್ರೆ ಅಲ್ಲಲ್ಲಿ ಕ್ರೋಮ್ ಟ್ರೀಟ್ಮೆಂಟ್ ಕೊಟ್ಟಿರೋದ್ರಿಂದ ಬಹಳ ಚೆನ್ನಾಗಿ ಕಾಣುತ್ತೆ ಇದು. ಟೈರ್ ಪ್ರೊಫೈಲ್ ಬಂದು 185, 65, R15 ಇರೋದು. ಮನೆಯಲ್ಲಿ ಫಂಕ್ಷನ್ಸ್ ಪ್ಲಾನ್ ಮಾಡ್ತಾ ಇದ್ದೀರಾ, ಡೆಕೋರೇಷನ್ ಮಾಡಬೇಕು, ಮ್ಯಾನೇಜ್ ಮಾಡಬೇಕು, ಅರೇಂಜ್ಮೆಂಟ್ ಮಾಡಬೇಕು, ಇವೆಲ್ಲ ಕಷ್ಟ ಅನಿಸ್ತಾ ಇದೆಯಾ? ಹಿಯರ್ ಇಸ್ ಅ ಒನ್ ಸ್ಟೆಪ್ ಸೊಲ್ಯೂಷನ್ ಫಾರ್ ಯು. ಅಪ್ಪು ಇವೆಂಟ್ಸ್ ಬಳ್ಳಾರಿ. ಕಾಂಟ್ಯಾಕ್ಟ್ ಮಾಡ್ರಿ, ನಿಮ್ಮ ಫಂಕ್ಷನ್ಸ್ ನ ಮೆಮೊರಿಯಾಗಿ ಸ್ಟೋರ್ ಮಾಡ್ಕೊಳ್ರಿ. ಇದೇನ್ ನೋಡ್ತಾ ಇದ್ರಲ್ಲ, ದಿಸ್ ಇಸ್ ದ ರಿಯರ್ ಪ್ರೊಫೈಲ್ ಆಫ್ ದಿಸ್ ಕಾರ್. ರಿಯರ್ ಇಂದ ನೋಡೋದಕ್ಕೆ ಕೆಲವೊಂದು ಪಾರ್ಟ್ ಸ್ಕೂಪ್ ಔಟ್ ಆಗಿರೋ ತರ ಕಾಣುತ್ತೆ, ಸೊ ಹೊರಗೆ ಎದ್ದಿರೋ ತರ ಕಾಣುತ್ತೆ. ಟಾಪ್ ಅಲ್ಲಿ ನಮಗೆ ನಾರ್ಮಲ್ ಆಂಟಿನಾ ಬರುತ್ತೆ. ಲೈಟ್ ಆಗಿ ಸ್ಪಾಯ್ಲರ್ ತರ ಸ್ಕೂಪಿಂಗ್ ಕೊಟ್ಟಿದ್ದಾರೆ. ಅದ್ರ ಮೇಲೆ ನಮಗೆ ಬ್ರೇಕ್ ಲೈಟ್ ಬರುತ್ತೆ. ಇದು LED ಆಪ್ಷನ್ ಅಲ್ಲಿ ಇರೋದು. ಆ ಬ್ರೇಕ್ ಲೈಟ್ ಬಗಲಿಗೆ ನಮಗೆ ಒಂದು ವಾಷರ್ ನ ಪ್ರೊವೈಡ್ ಮಾಡ್ತಾ ಇದಾರೆ. ರಿಯರ್ ಪ್ಯಾನಲ್ ಎಲ್ಲ ನಾವು ಡಿಫಾಗರ್ ನೋಡಬಹುದು. ಅಂಡ್ ರಿಯರ್ ಅಲ್ಲಿ ವೈಪರ್ ಪ್ರೊವೈಡ್ ಮಾಡ್ತಾ ಇದಾರೆ. ಸೆಂಟರ್ ಬಂದ್ರೆ ನಮಗೆ ಮಾರುತಿ ಸುಜುಕಿ ಲೋಗೋ ಕೊಡ್ತಾ ಇದಾರೆ. ಮಾರುತಿ ಸುಜುಕಿ ಲೋಗೋ ಕೆಳಗೆ ನಮಗೆ ರಿವರ್ಸ್ ಕ್ಯಾಮ್ರಾ ಪ್ರೊವೈಡ್ ಮಾಡ್ತಾ ಇದಾರೆ. ಲೆಫ್ಟ್ ಸೈಡ್ ಬಾಟಮ್ ಅಲ್ಲಿ ಸ್ವಿಫ್ಟ್ ಬ್ಯಾಡ್ಜಿಂಗ್ ನೋಡಬಹುದು. ಟೇಲ್ ಲ್ಯಾಂಪ್ಸ್ ನಮಗೆ ಸಿ ಶೇಪ್ ಅಲ್ಲಿ ಬರುತ್ತೆ, ನೋಡ್ತಾ ಇರಬಹುದು. ಎಲ್ಲ LED ಲೈಟಿಂಗ್ ನಮಗೆ ಪ್ರೊವೈಡ್ ಮಾಡ್ತಾ ಇರೋದು. ಸಿ ಶೇಪ್ ಟೇಲ್ ಲೈಟ್ ಕೆಳಗೆ ನಮಗೆ ಟರ್ನ್ ಇಂಡಿಕೇಟರ್ ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ರಿವರ್ಸ್ ಪಾರ್ಕಿಂಗ್ ಲೈಟ್ ಈ ಸಿ ಶೇಪ್ ಟೇಲ್ ಲ್ಯಾಂಪ್ ಬಿಟ್ವೀನ್ ಬರ್ತಾ ಇದೆ. ಇಲ್ಲಿ ಕೆಳಗಡೆ ನಮಗೆ ರಿಫ್ಲೆಕ್ಟರ್ಸ್ ನ ಪ್ರೊವೈಡ್ ಮಾಡ್ತಾ ಇದ್ದಾರೆ, ನೀವು ನೋಡ್ತಾ ಇರಬಹುದು. 1, 2, 3, 4 ರಿವರ್ಸ್ ಪಾರ್ಕಿಂಗ್ ಸೆನ್ಸಾರ್ ಈ ವೆಹಿಕಲ್ ಅಲ್ಲಿ ಬರುತ್ತೆ. ಇದೇನ್ ನೋಡ್ತಾ ಇದ್ರಲ್ಲ, ದಿಸ್ ಇಸ್ ದ ಬೂಟ್ ಸ್ಪೇಸ್ ಪ್ರೊವೈಡೆಡ್. ಇದರಲ್ಲಿ 265 ಲೀಟರ್ ಬೂಟ್ ಸ್ಪೇಸ್ ಬರುತ್ತೆ. ಒಳ್ಳೆ ಲಗೇಜ್ ನ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ಇದರಲ್ಲಿ. ದೆನ್ ಈ ಪಾರ್ಟ್ ಕೆಳಗೆ ನಮಗೆ ಸ್ಪಿಯರ್ ವೀಲ್ ನ ಪ್ರೊವೈಡ್ ಮಾಡ್ತಾ ಇದಾರೆ. ಇದು ಸ್ಟೀಲ್ ರಿಮ್ ಅಲ್ಲಿ ಇರೋದು. ಟೈರ್ ಪ್ರೊಫೈಲ್ ಬಂದು 165, 80, R14 ಇರೋದು. ಇದು ಸ್ಟೀಲ್ ರಿಮ್ ಅಲ್ಲಿ ಬರುತ್ತೆ. ದೆನ್ ಇಲ್ಲಿ
ಲಾಕಿಂಗ್ ಸಿಸ್ಟಮ್ ಏನ್ ನೋಡ್ತಾ ಇದ್ರಲ್ಲ, ಮುಂಚೆ ಫ್ಲಾಟ್ ಆಗಿತ್ತು, ಇದನ್ನ ಸ್ವಲ್ಪ ಟಿಲ್ಟ್ ಮಾಡಿದಾರೆ ಒಳಗಡೆಗೆ, ಯಾಕಂದ್ರೆ ಲಗೇಜ್ ಇಡಬೇಕಾದ್ರೆ ಅದು ಟಚ್ ಆಗಿ ಏನು ಡ್ಯಾಮೇಜ್ ಆಗಬಾರ್ದು ಅಂತ ಈ ತರ ಕೊಟ್ಟಿದ್ದಾರೆ. ರಿಯರ್ ಸೀಟ್ ನಮಗೆ 60-40 ಸ್ಪ್ಲಿಟ್ ಅಲ್ಲಿ ಬರೋದು. ಮೇಲೆ ನಮಗೆ ಒಂದು ಪಾರ್ಸಲ್ ಟ್ರೇ ಪ್ರೊವೈಡ್ ಮಾಡ್ತಾ ಇದ್ದಾರೆ, ಇದು ಡಿಟ್ಯಾಚಬಲ್ ಇರೋದು. ನೈಟ್ ಟೈಮ್ ಆಕ್ಸೆಸ್ ಮಾಡ್ಲಿಕ್ಕೆ ಬೂಟ್ ಅಲ್ಲಿ ನಮಗೆ ಲ್ಯಾಂಪ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಅದ್ರ ಆನ್ ಆಫ್ ಬಟನ್ ಇಲ್ಲಿ ನಾವು ನೋಡಬಹುದು. ದೆನ್ ಏನಾದ್ರು ಲಗೇಜಸ್ ನ ಇಲ್ಲ ಸಣ್ಣ ಪುಟ್ಟ ಸಾಮಾನ ಕ್ಯಾರಿ ಮಾಡ್ಲಿಕ್ಕೆ ಹುಕ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಲೆಫ್ಟ್ ಸೈಡ್ ಇಂದ ನೋಡ್ಲಿಕ್ಕೆ ವೆಹಿಕಲ್ ನಮಗೆ ಈ ರೀತಿ ಕಾಣುತ್ತೆ. ಅಂಡ್ ಡ್ರೈವರ್ ಸೈಡ್ ಅಲ್ಲಿ ಯಾವ ರೀತಿ ನಾವು ರಿಕ್ವೆಸ್ಟ್ ಸೆನ್ಸಾರ್ ನೋಡಿದ್ವಲ್ಲ, ಅದೇ ರೀತಿ ಕೋ ಡ್ರೈವರ್ ಸೈಡ್ ಹತ್ರನು ರಿಕ್ವೆಸ್ಟ್ ಸೆನ್ಸಾರ್ ನೋಡ್ತೀವಿ. ದಿಸ್ ಇಸ್ ಅ ಗುಡ್ ಟಚ್ ಫ್ರಮ್ ಮಾರುತಿ. ಅಂಡ್ ರಿಯರ್ ಅಲ್ಲಿ ನಮಗೆ ಫ್ಯೂಲ್ ಲಿಡ್ ಕ್ಯಾಪ್ ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಫ್ಯೂಲ್ ಕೆಪಾಸಿಟಿ ಬಂದು 37 ಲೀಟರ್ಸ್ ಇರೋದು. ಫ್ರಂಟ್ ಅಲ್ಲಿ ಡಿಸ್ಕ್ ಹಾಗೂ ರಿಯರ್ ಅಲ್ಲಿ ಡ್ರಮ್ ಬ್ರೇಕ್ ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ದಿಸ್ ಇಸ್ ದ ಇಂಜಿನ್ ಬೇ ಆಫ್ ದಿಸ್ ವೆಹಿಕಲ್. ಸ್ವಿಫ್ಟ್ ಲವರ್ಸ್ ಬೇಜಾರಾಗಬಹುದು, ಯಾಕಂದ್ರೆ ಮುಂಚೆ ಇದರಲ್ಲಿ 4 ಸಿಲಿಂಡರ್ ಪೆಟ್ರೋಲ್ ಇಂಜಿನ್ ಬರ್ತಾ ಇತ್ತು. ಈಗ 1.2 ಲೀಟರ್ 3 ಸಿಲಿಂಡರ್ ಪೆಟ್ರೋಲ್ ಇಂಜಿನ್ ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇದರಲ್ಲಿ ನಮಗೆ 80.46 BHP ಪವರ್ ಪ್ರೊಡ್ಯೂಸ್ ಆಗುತ್ತೆ ಹಾಗೂ 111.7 ನ್ಯೂಟನ್ ಮೀಟರ್ ಟಾರ್ಕ್ ಜನರೇಟ್ ಆಗುತ್ತೆ. ಇದೇನ್ ನೋಡ್ತಾ ಇದ್ರಲ್ಲ, ದಿಸ್ ಇಸ್ ದ ವೆಹಿಕಲ್ ಕೀ ಪ್ರೊವೈಡೆಡ್. ನಾರ್ಮಲಿ ಸೇಮ್ ಮಾರುತಿ ಸುಜುಕಿಯಲ್ಲಿ ಯಾವ ರೀತಿ ಬರುತ್ತಲ್ಲ, ಒಂದು ಲಾಕ್ ಅನ್ಲಾಕ್ ಬಟನ್ ಇರೋ ಕೀ ಬರುತ್ತೆ. ಹೋಲ್ಡ್ ಮಾಡ್ಲಿಕ್ಕೆ ಬಹಳ ಈಸಿ, ಕ್ಯಾರಿ ಮಾಡ್ಲಿಕ್ಕೂ ಬಹಳ ಈಸಿ ಇದೆ ಇದು. ಕಮಿಂಗ್ ಟು ದ ಇಂಟೀರಿಯರ್ಸ್ ಅಲ್ಲಿ ನಮಗೆ ಆಲ್ ಬ್ಲಾಕ್ ಡ್ಯುವಲ್ ಟೋನ್ ಸಾರ್ಟ್ ಆಫ್ ಡಿಸೈನ್ ಸಿಗುತ್ತೆ. ಸೊ ಸಿಂಗಲ್ ಬ್ಲಾಕ್ ಟೋನ್ ಅಲ್ಲಿ ಬರ್ತಾ ಇದೆ, ಅಲ್ಲಲ್ಲ ನಮಗೆ ಗ್ರೇ ಕಲರ್ ಟೆಕ್ಸ್ಟ್ ನ ಪ್ರೊವೈಡ್ ಮಾಡ್ತಾ ಇದಾರೆ. ಸೀಟ್ಸ್ ಎಲ್ಲವೂ ನಮಗೆ ಫ್ಯಾಬ್ರಿಕ್ ಅಪೋಸ್ಟ್ರಿ ಜೊತೆಗೆ ಬರುತ್ತೆ. ಕುಶನಿಂಗ್ ಬಹಳ ಚೆನ್ನಾಗಿದೆ, ಕಂಫರ್ಟ್ ಆಗಿ ಕೂತ್ ಹೋಗ್ಬಹುದು. ಕಮಿಂಗ್ ಟು ದ ಡ್ರೈವರ್ ಸೈಡ್ ಡೋರ್ ಪ್ಯಾನಲ್, ಇದರಲ್ಲಿ ಆಲ್ ಬ್ಲಾಕ್ ಬರುತ್ತೆ, ಅಲ್ಲಲ್ಲಿ ಸಮ್ ಸಾರ್ಟ್ ಆಫ್ ಗ್ರೇ ಸ್ಟೋನ್ ನ ಪ್ರೊವೈಡ್ ಮಾಡ್ತಾ ಇದಾರೆ. ಡ್ರೈವರ್ ಸೈಡ್ ಡೋರ್ ಪ್ಯಾನಲ್ ಮೇಲೆ ಎಲ್ಲಾ ವಿಂಡೋಸ್ಗೂ ಪವರ್ ಕಂಟ್ರೋಲ್ ಆಪ್ಷನ್ ನಮಗೆ ಸಿಗುತ್ತೆ. ಲಾಕ್ ಅನ್ಲಾಕ್ ಬಟನ್ ಬರುತ್ತೆ, ವಿಂಡೋಸ್ ಕಂಟ್ರೋಲಿಂಗ್ ಸ್ವಿಚ್ ಸಿಗುತ್ತೆ, ಅಂಡ್ ORVM ಕಂಟ್ರೋಲ್ ಮಾಡೋ ಕಂಟ್ರೋಲರ್ ಪ್ರೊವೈಡ್ ಮಾಡ್ತಾ ಇದಾರೆ. ಡೋರ್ ಅನ್ಲಾಕ್ ಹ್ಯಾಂಡಲ್ ಮೇಲೆ ನಮಗೆ ಕ್ರೋಮ್ ಟ್ರೀಟ್ಮೆಂಟ್ ನ ಪ್ರೊವೈಡ್ ಮಾಡ್ತಾ ಇದಾರೆ. ಕೆಳಗಡೆ ನಮಗೆ ಇಲ್ಲಿ ಸಾಫ್ಟ್ ಟಚ್ ಮೆಟೀರಿಯಲ್ಸ್ ನ ಪ್ರೊವೈಡ್ ಮಾಡ್ತಾ ಇದಾರೆ. ದೆನ್ ಫ್ರಂಟ್ ಅಲ್ಲಿ ಡೋರ್ ಮೇಲೆ ನಮಗೊಂದು ಟ್ವಿಟರ್ ನ ಪ್ರೊವೈಡ್ ಮಾಡ್ತಾ ಇದಾರೆ. 1 ಲೀಟರ್ ಬಾಟಲ್ ಹೋಲ್ಡರ್ ಕೆಪಾಸಿಟಿ ಹಾಗೂ ಕೆಲವೊಂದು ಮ್ಯಾಗಝಿನ್ಸ್ ನ ಇಡೋಕೆ ಸ್ಟೋರೇಜ್ ಕೊಡ್ತಾ ಇದಾರೆ. ಡೋರ್ ಮೇಲೂ ನಮಗೊಂದು ಸ್ಪೀಕರ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇಲ್ಲಿ ನಮಗೆ ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಪ್ರೊವೈಡ್ ಮಾಡಿದ್ದಾರೆ. ಇದ್ರ ಮೇಲೆ ಸ್ವಲ್ಪ ಕ್ರೋಮ್ ಎಲಿಮೆಂಟ್ ಕಾಣುತ್ತೆ, ಜಸ್ಟ್ ಟು ಹೈಲೈಟ್ ಇಟ್. ಟ್ರಾಕ್ಷನ್ ಆನ್ ಆರ್ ಆಫ್ ಬಟನ್ ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಹೆಡ್ ಲೈಟ್ ಲೆವೆಲ್ ಅಡ್ಜಸ್ಟರ್ ಇದೆ. ಐಡ್ಲರ್ ಸ್ಟಾಪ್ ಬಟನ್ ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇದರಲ್ಲಿ ನಮಗೆ ಆಟೋ ಹೆಡ್ ಲ್ಯಾಂಪ್ಸ್ ಬರುತ್ತೆ. ದೆನ್ ಇದೇನ್ ನೋಡ್ತಾ ಇದ್ರಲ್ಲ, ದಿಸ್ ಇಸ್ ದ ಸ್ಟೀರಿಂಗ್ ವೀಲ್ ಪ್ರೊವೈಡೆಡ್. ಫ್ಲಾಟ್ ಬಾಟಮ್ ಜೊತೆಗೆ ಬರುತ್ತೆ ಹಾಗೂ ಇದ್ರ ಮೇಲೆ ಲೆದರ್ ವ್ರಾಪ್ ಕೂಡ ಬರುತ್ತೆ ನಮಗೆ. ಅಲ್ಲಲ್ಲಿ ಗ್ಲಾಸಿ ಬ್ಲಾಕ್ ಅಲ್ಲಿ ಫಿನಿಶ್ ಕೊಡ್ತಾ ಇದ್ದಾರೆ. ರೈಟ್ ಸೈಡ್ ಅಲ್ಲಿ ನಮಗೆ ಕ್ರೂಸ್ ಕಂಟ್ರೋಲ್ ಆಪ್ಷನ್, ಲೆಫ್ಟ್ ಸೈಡ್ ಅಲ್ಲಿ ಇನ್ಫೋಟೈನ್ಮೆಂಟ್ ಕಂಟ್ರೋಲರ್ಸ್ ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಕೆಳಗಡೆ ನಮಗೆ ಕಾಲ್ ರಿಸೀವಿಂಗ್ ಆರ್ ಡಿಸ್ಕನೆಕ್ಟ್ ಮಾಡೋಕೆ ಬಟನ್ಸ್ ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇದೇನ್ ನೋಡ್ತಾ ಇದ್ರಲ್ಲ, ದಿಸ್ ಇಸ್ ದ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ಪ್ರೊವೈಡೆಡ್, ದಟ್ ಇಸ್ MID. ಇದು ಎಂಟೈರ್ ಅನಲಾಗ್ ಸಿಸ್ಟಮ್ ಅಲ್ಲಿ ಇರೋದು. ಲೆಫ್ಟ್ ಸೈಡ್ ಅಲ್ಲಿ ನಾವು ಟ್ಯಾಕೋಮೀಟರ್ ನ ನೋಡಬಹುದು, ರೈಟ್ ಸೈಡ್ ಅಲ್ಲಿ ನಮಗೆ ಸ್ಪೀಡೋಮೀಟರ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಅಂಡ್ ಕೆಳಗಡೆ ನಮಗೆ ಫ್ಯೂಲ್ ಲೆವೆಲ್ ಇಂಡಿಕೇಟರ್ ಸಿಗ್ತಾ ಇದೆ. ಹಾಗೆ ರಿಯರ್ ಸೀಟ್ಸ್ಗೂ ನಮಗೆ ಸೀಟ್ ಬೆಲ್ಟ್ ಅಲಾರಾಮ್ ಸಿಸ್ಟಮ್ ಇದರಲ್ಲಿ ಬರ್ತಾ ಇದೆ. ಇಂಜಿನ್ ಟೆಂಪರೇಚರ್ ನಾವಿಲ್ಲಿ ಟ್ಯಾಕೋಮೀಟರ್ ಹತ್ರ ನೋಡಬಹುದು. ಇದರಲ್ಲಿ ನಮಗೆ 9 ಇಂಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇದು ಟಚ್ ಸ್ಕ್ರೀನ್ ಆಪ್ಷನ್ ಜೊತೆಗೆ ಬರೋದು. ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ ಕನೆಕ್ಟಿವಿಟಿ ಜೊತೆಗೆ ಬರುತ್ತೆ. ದೆನ್ 6 ಸ್ಪೀಕರ್ ಸಿಸ್ಟಮ್ ಈ ವೆಹಿಕಲ್ ಅಲ್ಲಿ ಪ್ರೊವೈಡ್ ಮಾಡಿರೋದು. ಕೆಳಗಡೆ ನಮಗೆ 2 AC ಬೆಡ್ಸ್ ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೆಂಟ್ರಲ್ಲಿ ಹಜಾರ್ಡ್ ಲೈಟ್ ಸ್ವಿಚ್ ನ ನೀವು ನೋಡಬಹುದು. ಇದರಲ್ಲಿ ನಮಗೆ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಅದ್ರ ಕಂಟ್ರೋಲರ್ಸ್ ನೀವು ಇಲ್ಲಿ ನೋಡಬಹುದು. ಇದೆಲ್ಲ ಸಿಲ್ವರ್ ಕಲರ್ ಅಲ್ಲಿ ಇದೆ. ಕೆಳಗಡೆ ನಮಗೊಂದು 12 ವೋಲ್ಟ್ ಪವರ್ ಸಾಕೆಟ್ ಹಾಗೂ USB ಚಾರ್ಜಿಂಗ್ ಸಾಕೆಟ್ ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಇದರಲ್ಲಿ ಬರುತ್ತೆ. 2 ಕಪ್ ಹೋಲ್ಡರ್ಸ್ ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಅಂಡ್ 5 ಸ್ಪೀಡ್ ಗೇರ್ ಬಾಕ್ಸ್ ನಾವಿಲ್ಲಿ ನೋಡಬಹುದು. ಕೋ ಡ್ರೈವರ್ ಸೈಡ್ ಹತ್ರ ಒಂದು ಗ್ಲೋ ಬಾಕ್ಸ್ ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಡೀಸೆಂಟ್ ಅಮೌಂಟ್ ಆಫ್ ಸೈಜ್ ಇದೆ. ಮೆಟೀರಿಯಲ್ಸ್ ನ ಕ್ಯಾರಿ ಮಾಡ್ಲಿಕ್ಕೆ ಈಸಿ ಆಗುತ್ತೆ ನಮ್ಗೆ ಇದರಲ್ಲಿ. ನಾರ್ಮಲಿ ಏರೋಪ್ಲೇನ್ ಅಲ್ಲಿ ನಾವು ಪೈಲಟ್ ವ್ಯೂ ಅಂತ ಕೇಳಿರ್ಬೋದು. ಏನಾಗಿರುತ್ತೆ, ಎಲ್ಲಾ ಸ್ಕ್ರೀನ್ಸ್ ಸ್ವಲ್ಪ ಪೈಲಟ್ ಕಡೆಗೆ ಟಿಲ್ಟ್ ಆಗಿರುತ್ತೆ. ಅದೇ ರೀತಿ ಇಲ್ಲಿ ಮಾರುತಿ ಸುಜುಕಿಯಲ್ಲೂ ಕೂಡ ಈ ಪೈಲಟ್ ವ್ಯೂ ನ ಪ್ರೊವೈಡ್ ಮಾಡಿದ್ದಾರೆ. MID ಆಗಿರ್ಬೋದು, ಸ್ಕ್ರೀನ್ ಆಗಿರ್ಬೋದು, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಎಲ್ಲವೂ ಸ್ವಲ್ಪ ಡ್ರೈವರ್ ಕಡೆಗೆ ಟಿಲ್ಟ್ ಆಗಿದೆ. ಅಂದ್ರೆ ಡ್ರೈವರ್ ವಿಸಿಬಿಲಿಟಿ ಈಸಿ ಆಗ್ಲಿ ಅಂತ, ಡ್ರೈವಿಂಗ್ ಮಾಡ್ಬೇಕಾದ್ರೆ ಎಲ್ಲವೂ ಆಕ್ಸೆಸ್ ಮಾಡ್ಲಿಕ್ಕೆ ನೋಡ್ಲಿಕ್ಕೆ ಈಸಿ ಆಗ್ಲಿ ಅಂತ ಈ ಡಿಸೈನ್ ನ ಕ್ರಿಯೇಟ್ ಮಾಡಿದ್ದಾರೆ. ಇದು ಒಂದು ಗುಡ್ ಚೇಂಜಸ್ ಅಂತ ಹೇಳ್ತೀನಿ ಮಾರುತಿ ಕಡೆಯಿಂದ. ಡ್ರೈವಿಂಗ್ ಮಾಡ್ಬೇಕಾದ್ರೆ ಡ್ರೈವರ್ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಡ್ರೈವರ್ ಸೈಡ್ ಸನ್ ಶೇಡ್ ಹತ್ರ ಯಾವುದೇ ರೀತಿ ವೆನೈಟಿ ಮಿರರ್ ಇಲ್ಲ, ಅದರ ಟಿಕೆಟ್ ಹೋಲ್ಡರ್ ಕೊಟ್ಟಿದ್ದಾರೆ. ಕೋ ಡ್ರೈವರ್ ಸೈಡ್ ಹತ್ರ ಸನ್ ಶೇಡ್ ಅಲ್ಲಿ ಒಂದು ವೆನೈಟಿ ಮಿರರ್ ಬರುತ್ತೆ.
ಇದೇನ್ ನೋಡ್ತಾ ಇದ್ರಲ್ಲ, ದಿಸ್ ಇಸ್ ದ IRVM ಪ್ರೊವೈಡೆಡ್. ಇದು ಮ್ಯಾನ್ಯುವಲ್ ಶಿಫ್ಟಿಂಗ್ ಜೊತೆಗೆ ಬರುತ್ತೆ. ಮೇಲೆ ನಮಗೆ ರೀಡಿಂಗ್ ಲ್ಯಾಂಪ್ ನ ಪ್ರೊವೈಡ್ ಮಾಡಿದ್ದಾರೆ. ಸ್ನೇಹಿತರೆ, ಅಟ್ ಪ್ರೆಸೆಂಟ್ ನಾನೀಗ ರಿಯರ್ ಸೀಟಲ್ಲಿ ಕೂತಿದ್ದೀನಿ. ನೋಡ್ತಾ ಇರ್ಬೋದು, ಹೆಡ್ ರೂಮ್ ಸಾಕಷ್ಟು ಇದೆ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಗ್ರಾಬ್ ಹ್ಯಾಂಡಲ್ ಇಲ್ಲಿ ಕೊಟ್ಟಿದ್ದಾರೆ ಅಂಡ್ ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಈ ವೆಹಿಕಲ್ ಅಲ್ಲಿ ಬರುತ್ತೆ. 4 ಸೀಟ್ಗೂ ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ನ ಪ್ರೊವೈಡ್ ಮಾಡಿದ್ದಾರೆ. ಡ್ರೈವರ್ ಸೈಡ್ ಸೀಟ್ ನನ್ನ ಹೈಟ್ ಅಡ್ಜಸ್ಟ್ ಆಗಿದೆ ಅಂಡ್ ನೀವು ನೋಡ್ತಾ ಇರ್ಬೋದು ಆಂಪಲ್ ಅಮೌಂಟ್ ಆಫ್ ನೀ ರೂಮ್ ಇದೆ. ಲೆಗ್ ರೂಮ್ಗೂ ಯಾವುದೇ ರೀತಿ ತೊಂದರೆ ಇಲ್ಲ. ರಿಯರ್ ಪ್ಯಾಸೆಂಜರ್ ಕಂಫರ್ಟ್ ಗಾಗಿ ನಮ್ಗೆ ಇಲ್ಲಿ AC ವೆಂಟ್ಸ್ ನ ಪ್ರೊವೈಡ್ ಮಾಡ್ತಾ ಇದ್ರೆ ನೋಡ್ತಾ ಇದ್ರಲ್ಲ. ರೆಗ್ಯುಲರ್ ಆಗಿ ನೋಡೋದಾದ್ರೆ ಅದು ಸ್ಟ್ರೈಟ್ ಅಲ್ಲಿ ನಮಗೆ 90 ಡಿಗ್ರಿಯಲ್ಲಿ ಬರೋದು. ಬಟ್ ಇದರಲ್ಲಿ ಸ್ವಲ್ಪ ಮೂವಬಲ್ ಕೊಡೋದ್ರಿಂದ ಏನಾಗುತ್ತೆ, ನಮಗೆ ಡೈರೆಕ್ಟ್ಲಿ ಫೇಸ್ ಬರೋ ತರ ನಾವು ಇದನ್ನ ಅಡ್ಜಸ್ಟ್ ಮಾಡ್ಕೋಬಹುದು. ಅದ್ರ ಕಂಟ್ರೋಲರ್ ನಾಬ್ ಕೂಡ ಕೆಳಗೆ ಕೊಟ್ಟಿದ್ದಾರೆ. ಒಂದು ಮೊಬೈಲ್ ಹೋಲ್ಡರ್ ಕೊಡ್ತಾ ಇದಾರೆ. ಒಂದು ಟೈಪ್ ಸಿ ಹಾಗೂ ಒಂದು USB ಚಾರ್ಜಿಂಗ್ ಪೋರ್ಟ್ ನ ಇಲ್ಲಿ ಪ್ರೊವೈಡ್ ಮಾಡ್ತಾ ಇದಾರೆ. ಮೈಲೇಜ್ ಬಗ್ಗೆ ಹೇಳೋದಾದ್ರೆ ಈ ವೆಹಿಕಲ್ ಅಲ್ಲಿ ನಮಗೆ ಕಂಪ್ನಿ ಕ್ಲೇಮಿಂಗ್ ಬಂದು 25 ಕಿಲೋಮೀಟರ್ ಪರ್ ಲೀಟರ್ ಇರೋದು. ನಾಟ್ ಬ್ಯಾಡ್ ಅಂತ ಹೇಳ್ತೀನಿ. ರಿಯಲ್ ಲೈಫ್ ಅಲ್ಲಿ ಟೆಸ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡ್ಬೇಕು. ಈಗ ಯೂಶುವಲಿ ಎಲ್ಲಾ ಕಾರಲ್ಲಿ ನಾವು 3 ಸಿಲಿಂಡರ್ ಇಂಜಿನ್ ನ ನೋಡ್ತಾ ಇದೀವಿ. ಹಾಗೆ ಇದರಲ್ಲೂ ಕೂಡ 1.2 ಲೀಟರ್ 3 ಸಿಲಿಂಡರ್ ಇಂಜಿನ್ ಕೊಟ್ಟಿದ್ದಾರೆ. ಇದೇನೋ ಪಿಕಪ್ ಏನಾದ್ರೂ ಎಫೆಕ್ಟ್ ಆಗುತ್ತೇನೋ ಅಂತ ಅನ್ಕೊಂಡೆ, ಆದ್ರೆ ನಾಟ್ ಬ್ಯಾಡ್. ಪಿಕಪ್ ಚೆನ್ನಾಗಿ ಆಗ್ತಾ ಇದೆ ವೆಹಿಕಲ್, ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. 4 ಅಡಲ್ಟ್ಸ್ ಹೋಗ್ತೀವಿ ಅಂದ್ರೆ ಒಳ್ಳೆ ವೆಹಿಕಲ್ ಇದು. ಕಮಿಂಗ್ ಟು ದ ಸೇಫ್ಟಿ ಆಫ್ ದಿಸ್ ವೆಹಿಕಲ್, ಇದ್ರಾಗೆ ABS ಇದೆ, EBD ಇದೆ, ದೆನ್ ಟ್ರಾಕ್ಷನ್ ಕಂಟ್ರೋಲ್ ಕೊಟ್ಟಿದ್ದಾರೆ. ISO ಚೈಲ್ಡ್ ಫಿಕ್ಸ್ ಮೌಂಟ್ಸ್ ಬರ್ತಾ ಇದೆ. 6 ಏರ್ ಬ್ಯಾಗ್ಸ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ದಿಸ್ ಇಸ್ ಅ ಗುಡ್ ಅಡಿಷನ್ ಫ್ರಮ್ ಮಾರುತಿ ಸುಜುಕಿ. ಫೈನಲಿ ಇದರ ಪ್ರೈಸಿಂಗ್ ನಾವು ನೋಡೋದಾದ್ರೆ ಈ ವೆಹಿಕಲ್ ನಮಗೆ 6.49 ಇಂದ ಹಿಡಿದು 9.69 ಲ್ಯಾಕ್ ವರೆಗೂ ಎಕ್ಸ್ ಶೋರೂಮ್ ರೇಟ್ ಇರೋದು. ದಿಸ್ ವಾಸ್ ದ ವಿಡಿಯೋ ಫಾರ್ ಟುಡೇ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಟಿಲ್ ದೆನ್ ಸ್ಟೇ ಟ್ಯೂನ್ ಟು ಕಾರ್ ಟಾಕ್.